ಮಣಿದು ಶ್ರೀಮಠದ ಒಡೆಯರಾಗಿರತಕ್ಕಂಥ ಅಭಿನವ ಶಿವಾನಂದ ಮಹಾಸ್ವಾಮಿಗಳವರಲ್ಲಿ ಶರಣೆಂದು ಕಾರ್ಯಕ್ರಮದ ನಿರೂಪಕರಾಗಿರತಕ್ಕಂಥ ವಿದ್ಯಾನಂದ ಶ್ರೀಗಳಲ್ಲಿಯೂ ಅದೇ ರೀತಿಯಾಗಿ ಚಿರಲಕೊಪ್ಪದ ಬೀರಪ್ಪ ಶಾಸ್ತ್ರಿಯವರಲ್ಲಿಯೂ ಶಿವಪುತ್ರಪ್ಪ ಶಾಸ್ತ್ರಿಯವರಲ್ಲಿಯೂ ಶ್ರೀದೇವಿ ಮಾತಾಜಿಯವರಲ್ಲಿಯೂ ಸುವರ್ಣ ಮಾತಾಜಿಯವರಲ್ಲಿಯೂ ಯಲ್ಲಮ್ಮ ತಾಯಿಯವರಲ್ಲಿಯೂ ಶಶಿಧರ ಕಲ್ಯಾಣ ಶೆಟ್ಟಿ ಸರ್ ಅವರಲ್ಲಿಯೂ ಇನ್ನೊಬ್ಬ ಶ್ರೇಷ್ಠ ಶರಣರು ಅವರು ಬೆಂಗಳೂರಿಂದ ಲೋಕಾಪುರಕ್ಕೆ ಬಂದು ಲೋಕಾಪುರದಿಂದ ಇಲ್ಲಿ ಬಂದರು ಅಣ್ಣಪ್ಪಣ್ಣ ಕೋರಿ ಶರಣರಲ್ಲಿಯೂ ಇನ್ನೊಬ್ಬರು ವಿಶೇಷವಾಗಿ ಜಲ್ಲಿಯವರು ಹನುಮಂತಪ್ಪ ಜಲ್ಲಿಯವರು ಅವ್ರು ದೊಡ್ಡ ಶರಣರು ದೂರ ಕೂತಾರವರು ಇಲ್ಲಿ 7 ಕೋಟಿ ಮನುಷ್ಯ ಹಾಲಿನ 12 ಹಾಲಿನ ಡೇರಿ ಮಾಲಕ್ಕೆ ಬಂದು ಕೂತಾನೆ. ಅವ್ರು ನಿಜವಾಗಿಯೂ ದೇವಿ ಆರಾಧಕರು. ಗಂಗಾಧರ್ ಸೊಣ್ಣದವರು ಅವರು ಬಂದಿದ್ದಾರೆ. ನಮ್ಮ ನಿಂಗಪ್ಪಣ್ಣ ಸಂಗೀತಗಾರರಲ್ಲಿಯೂ ಇನ್ನು ನಮ್ಮ ಅಪ್ಪಗಳು ನಿಮ್ಮ ಭಾಗ್ಯ ಅಂತೀರೇನೆ ಅದು ಯಾವುದ್ರಿಪ್ಪ ಪುಣ್ಯಕ್ಷೇತ್ರ ಶಿವಯೋಗಿ ಮಂದಿರ ಶಿವಯೋಗಿ ಮಂದಿರದಿಂದ ಸ್ವಾಮಿಗಳು ಬಂದಾರ. ಅವರು ದೇವಿ ಪಾರಾಯಣನೂ ಮಾಡಿದರು. ಈಗ ಸಂಗೀತಕ್ಕೂ ಸಾಥ್ ಕೊಡಕತ್ತಾರ. ಅವರ ಜೊತೆಯಲ್ಲಿ ಬೆಳ್ಳೇರಿಯ ಬಸನಗೌಡರು ಬಂದಾರ. ಮತ್ತಿನ್ನೂ ಭಾಳ ಮಂದಿ ಬಂದಾರ. ನಮ್ಮ ಯೋಗ ಗುರುಗಳೊಬ್ಬರು ಬಂದಾರ. ಅದರ ಜೊತೆಯಲ್ಲಿ ನಿತ್ಯ ಸದಾವಕಾಲ ಜಪದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪುಣ್ಯ ಜೀವಿಗಳಲ್ಲಿಯೂ ಅಂತೂ ಅವರಿವರೆನ್ನದೇ ಶ್ರೀಮಠದ ಸರ್ವರಲ್ಲಿಯೂ ತಮಗೂ ನನ್ನ ಅನಂತ ಕೋಟಿ ಪ್ರಣಾಮಗಳು ಶಿವಸ್ವರೂಪಿಗಳೇ. ಇವತ್ತು ಹುಣ್ಣಿಮೆ ಅದ. ಅದನ್ನು ನಮ್ಮ ಕಾರ್ಯಕ್ರಮ ನಿರೂಪಕರು ಅದ್ರಾಗ ಬರೆದಾರ. ಅದನ್ನು ಗಮನಕ್ಕೆ ತಗೊಂಡು ಬಂದ ಇವತ್ತಿನ ದಿವಸ ವಿಶೇಷವಾಗಿ ದೇವಿಯ ನಾಮಸ್ಮರಣೆ ಮಾಡೋಣ, ದೇವಿಯ ವಿಷಯ ನೀಡೋಣ ಅಂತ ಅವರೊಂದು ನಿರ್ಧಾರಕ್ಕೆ ಬಂದು ನಮ್ಮ ಪೂಜ್ಯರ ಅಪ್ಪಣೆಯನ್ನು ಪಡ್ಕೊಂಡು ಆ ವಿಷಯ ನಿಟ್ಟಾರ. ಅದಕ್ಕೆ ಭಾಳ ಸಂತೋಷ ಆಗ್ಯದ. ನನಗೆ ಸಂತೋಷ ಆಗೈತಿ. 1 ತಾಸು ಹೇಳ್ಬೇಕು ಅನಿಸ್ತತಿ, ಟೈಮರೇ ಆಗಿಬಿಟ್ಟತಿ, ಸಮಯ ಆಗೈತಿ. ಈಗ ವಾಸ ಬರಕತ್ತಲ್ಲ ಹೊಳಗಿದ ಸ್ವಲ್ಪ ಹಂಗಾಕೈತಿ, ಸಮಸ್ಯೆ ಆಕತ್ತವ. ಇವತ್ತಿನ ವಿಷಯ ಏನಂದರೆ ಪರಮೇಶ್ವರಿಯ ಪುಣ್ಯನಾಮವನ್ನು ಆ ಕಡೆ ಗಮನ ಕೊಡದೆ ಪರಮೇಶ್ವರಿಯ ಪುಣ್ಯನಾಮವನ್ನು ಹಗಲಿರಳು ಸರಸಾನುರಾಗದಿಂದ ಓದಿ ಕೇಳಿದವರಿಗೆ ದುರಿತ ಕಂಟಕ ಒಳಿದು ಕೈ ಸಾರುತಿಯ ಒಮಳತರ ಭೋಗ ಮೋಕ್ಷಗಳು ಹಂಗೆ ಹೇಳ್ಕೊತವ್ರು. ಭಾಳ ಆಗ್ತವೆ. ಎಷ್ಟು ನಿಮಿಷ ರೂಪಾಯಿ? 5 ನಿಮಿಷ 10 ನಿಮಿಷ 10 ನಿಮಿಷ. ಸಾಂಬ ಜಯ ನಮ ಪಾರ್ವತಿ ಶಿವಾರ ಮಾದೇವ್. ಹುಡುಗರ ಇಲ್ಲಿ ಬರಬೇಡ್ರಪ್ಪಿ, ನಲ್ಲೇ ಕೂಡ್ರಿ. ಪರಮೇಶ್ವರಿಯ ಪುಣ್ಯನಾಮವನ್ನು ಹಗಲಿರಳು ಸರಸಾನುರಾಗದಿಂದೋದಿ ಕೇಳಿದವರಿಗೆ ಪುಣ್ಯನಾಮ ಮೊದಲು ಒಂದೊಂದು ಹೋಗುನು. ಪರಮೇಶ್ವರಿಯ ಪುಣ್ಯನಾಮವನ್ನು ಆಕಿ ಹೆಸರನ್ನ ಪುಣ್ಯ ಅಂತ. ಆಕಿ ಹೆಸರು ತೆಗೆದ್ರೆ ನೀವು ಪುಣ್ಯ ಮಾಡಿದಂಗೆ. ಪರಮೇಶ್ವರಿಯ ಪುಣ್ಯನಾಮ ಜಗದೀಶ್ವರಿ, ಜಗದಂಬೆ, ಅಂಬೆ, ಚಂಡಿ, ಚಾಮುಂಡಿ, ಉಮಾ ಮಹೇಶ್ವರಿ, ಜಗದೀಶ್ವರಿ, ಹಿಂಗೆ ಆ ಪುಣ್ಯನಾಮವನ್ನು ಹಗಲು ಇರುಳು ಅನ್ನೋಂಗಿಲ್ಲ ಅಂತ ನೋಡ್ರಿ. ಮತ್ತು
ಅಂದ್ರೆ ಸದಾವ ಕಾಲ, ಹಗಲು ಇರಳು ಮಾತ್ರ, ಹಗಲಿನೂ ಆಯ್ತು ರಾತ್ರಿನೂ ಆಯ್ತು. ಅದನ್ನು ಹೆಂಗೆ ಹೇಳ್ಯಾರಂದ್ರೆ ನಮ್ಮಲ್ಲಿ 18ನೇ ಅಧ್ಯಾಯದಾಗ ಅದದ, ನಾ ಪುಸ್ತಕ ನೋಡಲಿಲ್ಲ ಈಗ. ಮಲಗಿ ನೆನೆಯಲ್ಲಿ ಬೇಕು ಮೂರ್ತಿಯ, ಕುಳಿತು ನೆನೆಯಲ್ಲಿ ಬೇಕು ಮತ್ತೆಯೋ. ನೀವು ಮಲ್ಕೊಂಡಾಗೂ ದೇವಿ ನಾಮಸ್ಮರಣೆ ಇರಬೇಕಂತ, ಕುಳಿತಾಗೂ ದೇವಿ ನಾಮಸ್ಮರಣೆ ಮಾಡ್ಬೇಕಂತ, ಹೋಳಿಗೆ ಮಾಡುವಾಗೂ ದೇವಿ ನಾಮಸ್ಮರಣೆ ಮಾಡ್ಬೇಕಂತ, ಅಲ್ಲಿ ಏನರ ಇನ್ನಿತರ ಕೆಲಸ ಮಾಡುವಾಗೂ ಮಾಡ್ಬೇಕಂತ. ಸದಾಕಾಲ ದೇವಿ ನಾಮಸ್ಮರಣೆ. ಮಲಗಿ ನೆನೆಯಲ್ಲಿ ಬೇಕು ಮೂರ್ತಿಯೋ, ಕುಳಿತು ನೆನೆಯಲ್ಲಿ ಬೇಕು ಮತ್ತೆಯೋ, ನಿಲುತ ನೆನೆಯಲ್ಲಿ ಬೇಕು. ನಿಂತಾಗೂ ಸಹಿತ ದೇವಿ ನಾಮಸ್ಮರಣೆ ಮಾಡ್ತಿರ್ಬೇಕತ್ತ. ಹಿಂಗೆ ನಡೆಯುತ್ತ ನೆನೆಯುತ್ತಿರಬೇಕು. ಮಲಗಿ ನೆನೆಯಲ್ಲಿ ಬೇಕು ಮೂರ್ತಿಯ, ಕುಳಿತು ನೆನೆಯಲ್ಲಿ ಬೇಕು ಮತ್ತೆಯೋ, ನಿಲುತ ನೆನೆಯಲ್ಲಿ ಬೇಕು, ನಡೆಯುತ್ತ ನೆನೆಯುತ್ತಿರಬೇಕು. ಈಗ ಅಲ್ಲೇ ಇದ್ರ ಮಕ್ಕಳು ಜೋಡಿ ಮಾತಾಡೋದು ಸಹಿತ ಹೆಸರು ಹಂಗೆ ಇರ್ಬೇಕಂತ. ಹಲವು ಕಾಲಿರಬೇಕು ಕಂಗಳ ಮುಚ್ಚಿತಾನೆಂದ. ಸದಾವ ಕಾಲ ಇದ್ರೆ ಏನಕ್ಕೈತೆ ಹಂಗಾರ? ಇಷ್ಟ ಅಲ್ಲ, ಮತ್ತು ಸರಸಾನುರಾಗದಿಂದ ನಮಗೆ ಆನಂದ ಆಗುವಂಗೆ ಗಾನ ಗಂಧರ್ವ ಲೋಕನ ಆನಂದ ಪಟ್ಟಿರ್ಬೇಕು, ಈ ಕಡೆ ಲಕ್ಷ ಕೊಟ್ಟಿರ್ಬೇಕು. ಸರಸಾನುರಾಗದಿಂದ ಹಿಂಗೆ ಓದಿದ್ದೀವಲ್ಲ ನಾವು, ಎಲ್ಲರೂ ಓದಿದ್ರಿ ನೀವು. ಓದುವವರಿಗೆ ಮತ್ತು ಓದಿ ಕೇಳಿದವರಿಗೆ, ಸರಸಾನುರಾಗದಿಂದ ಓದಿ ಕೇಳಿದವರಿಗೆ ದುರಿತ ಕಂಟಕ ಒಳ್ಳೆಯದು. ದುರಿತ ಕಂಟಕ ಒಳ್ಳೆಯದು ಅಂದರೆ ಸಣ್ಣದೊಂದು ಶ್ಲೋಕ ಹೇಳ್ತೇನೆ ನಿಮಗೆ. ಹೆಂಗೆ ಅದು ದೇವಿಯ ಪಾರಾಯಣ ಮಾಡೋರಿಗೆ ಆ ಲಕ್ಷಣ ಐತೆ ನೋಡ್ರಿ. 16ನೇ ಅಧ್ಯಾಯದ 24ನೇ ಶ್ಲೋಕ ಸ್ವಲ್ಪ ನೆನಪಿಗೆ ಬರ್ತದೆ, ನನಗೆ ಪದೇ ಹೇಳ್ತಿರ್ತೇನೆ ಯಾವಾಗಲೂ ಅದನ್ನು. 16ನೇ ಅಧ್ಯಾಯದ 26ನೇ ಶ್ಲೋಕ. ದುರಿತ ಕಂಟಕ ಒಳಿದು ಅಂತಾರಲ್ಲ, ಅದಕ್ಕೆ ಉದಾಹರಣೆ ಅದು. ಗಾಳಿ ಪರಿಹಾರ ಮಾಡುವೆ ಸಿಕ್ಕರೆ ಭಾಳ ಮಳೆನೂ ಸಹಿತ ನಿಲ್ಲಿಸುವೆ. ಗಾಳಿ ಪರಿಹಾರ ಮಾಡುವೆ ಸಿಕ್ಕರೆ ಭಾಳ ಮಳೆ ನಿಲ್ಲಿಸುವೆ. ಸಿಡಿಲದು ಖಡಡ ಅಂತೇನು ಸಿಡ್ಲು ಬಡಿದೈತೆ ಅಂದ್ರೆ ಅದನ್ನು ಸಹಿತ ತಪ್ಪಿ ಹೋಗುವ ತೆರಣ ಮಾಡುವೆನೋ. ನೋಡ್ರಿ, ಸೋಲಿಸುವೆ ಮಂತ್ರಿಕನ. ಹಿಂದಿನ ಕಾಲದಾಗೂ ಒಂದಿಷ್ಟು ಇತ್ತಂತ ವಿದ್ಯೆ. ಆ ಯಾರಾದರೂ ಮಾಂತ್ರಿಕರು ಏನಾರ ಇದ್ರಂದ್ರೆ ಅವ್ರನ್ನ ಸಹಿತ ಸೋಲಿಸ್ತಾಳಂತ ದೇವಿ. ಸೋಲಿಸುವೆ ಮಂತ್ರಿಕನು, ಧರಣಿ ಪಾಲನನ್ನು ಮಾಡುವೆನೋ. ಧರಣಿ ಅಂದ್ರೆ ಭೂಮಿ, ಧರಣಿ ಅಂದರೆ ಭೂಮಿ. ಧರಣಿ ಪಾಲನನ್ನು ಮಾಡುವೆನೋ ಅಂದ್ರೆ ಭೂಮಿಯ ಒಡೆಯನನ್ನಾಗಿ ಮಾಡುವೆನೋ. ಪರ ಅಂದ್ರೆ ಬೇರೆ, ಬಲ ಅಂದ್ರೆ ಸೈನ್ಯ. ಇವತ್ತು ಆ ದೇವಿಯ ಆರಾಧಕರ ಎದುರಿಗೆ ದೊಡ್ಡ ಸೈನ್ಯ ಬಂದೈತೆ ಅಂದ್ರೂ ಸಹಿತ ಅದು ಅಲ್ಲೇ ನಿಲ್ತೈತೆ ಅಂತ. ಪರಬಲ ದಾಳಿ ನಿಲ್ಲಿಪೆ ನನ್ನ ಭಕ್ತರಿಗೆ. ನನ್ನ ಭಕ್ತರಂದ್ರೆ ಯಾರ? ಸದಾವ ಕಾಲ ಪರಮೇಶ್ವರಿಯ ಪುಣ್ಯನಾಮವನ್ನು ಹಗಲಿರುಳು ಸರಸಾನುರಾಗದಿಂದ ಓದಿ ಕೇಳಿದವರಿಗೆ, ಅಂಥವರಿಗೆ ಪರಬಲ ದಾಳಿ ನಿಲ್ಲಿಪೆ ನನ್ನ ಭಕ್ತರಿಗೆಂದಳಾದೇವಿ. ಏನಪ್ಪ ಅಂದರೆ, ಇನ್ನು ಆಸೆ ಇಲ್ಲದೆ ಭಜಿಸಿದವನಿಗೆ ಏಸು ಹೇಳಲಿ ದಾಸಿಯಾಗಿ ಹೇಳು. ಆಸೆ ಇಲ್ಲದ ಕೇವಲ ದೇವಿ ನಾಮಸ್ಮರಣೆ ಮಾಡಬೇಕಾದ್ರೆ ಅವ್ರಿಗೆ ದಾಸಿ ಯಾಕಾಗತ್ತೆ. ಲಾಸು ಪುರುಷಗೆ ಕೊಡುವಳೈ ಸಾಯುಜ್ಯ ಮುಕ್ತಿಯನು. ಅಷ್ಟೇ ಅಲ್ಲ, ವಾಸನಾಕ್ಷಯನಾಗಿ ಅಂದರೆ ಆ ವಾಸನಾಕ್ಷಯನಾಗಿ ನಾ ಸಕಲ ನಾನೊಬ್ಬನೆಂಬುವ ದೋಷಹರ ಪರಬ್ರಹ್ಮದೊಳಗೈಕ್ಯನು ಕೇಳೆಂದ. ಅದಕ್ಕೆ ಇಷ್ಟೇ ಅಲ್ಲ, ಮತ್ತಲ್ಲೇ 18ನೇ ಅಧ್ಯಾಯದೊಳಗೆ ಒಂದು 17ನೇ ಶ್ಲೋಕ ಹೇಳ್ತದ. ಏನಪ್ಪ ಅಂದರೆ,
ನೀವ ದೇವಿ ಹಾಕಿರಿ ಅಂದ. ದೇವಿ ಸ್ವರೂಪ ನೀವು ಹಾಕಿರಿ, ನಿಮ್ಮ ಸ್ವರೂಪ ದೇವಿ ಇದ್ದಂಗೆ. ಕವ ಕವನೆ ತಾಣಾದ ಮೂರ್ತಿಯು, ಕವ ಕವಸಿ ನಗುತ್ತಿರಲು ಯೋಗಿಯು, ಕವ ಕವಸಿ ನಗುತ್ತಿರಲು ಯೋಗಿಯು ಶಿವನಾಗಿ ಸಾಕ್ಷಾತ್ ಪರಬ್ರಹ್ಮ ಆಗಿ ತಾನಿರಲು ಅವರಿಗೆ ಮನುಷ್ಯರಂತ ಹೆಂಗಂತೀರಿ? ಅವನು ನರನೆಂದೆಂಬುದೆಂತೈ, ಅವನು ನರನೆಂದೆಂಬುದೆಂತೈ ಅಂದರೆ ನರ ಅಂದ್ರೆ ಮನುಷ್ಯ. ಅವಾಗ ಮನುಷ್ಯ ಮನುಷ್ಯ ಅಂತ ಹೆಂಗಂತೀರಿ? ಅವನೇ ದೇವಿಯು ಸತ್ಯವಿರುತ್ತೀರೆ, ಅವನೇ ದೇವಿಯು ಸತ್ಯವಿರುತ್ತೀರೆ, ಅವನ ತಡವಿ ಉಳಿವರಾರು ತ್ರಿಲೋಕದಲ್ಲೆಂದ. ಎಷ್ಟು ಅದ್ಭುತ ಅದಲ್ಲ. ಇನ್ನು ಆ ನಾಮಸ್ಮರಣೆ ಮಾಡಿ ಆಕಿ ದೇವಿ ಒಲುಮೆ ಆಯ್ತಂದ್ರೆ ನಾವು ನೀವು ಪುನೀತರಾಗ್ತೀವಿ. ಅದಕ್ಕೆ ಕಾರಣ ಏನಂದ್ರೆ ಹಗಲು ರಾತ್ರಿ ಏನು ಅಧಿಕ ಮಾಸದಾಗ ಮಾಡಕತ್ತಿಲ್ಲ, ನಿಮ್ಮಂಥ ಪುಣ್ಯವಂತರು ಮತ್ತೊಬ್ಬರು ಇಲ್ಲ. ಅದಕ್ಕೆ ಈ ಸೋಮನಕೊಪ್ಪದ ಒಂದು ಇಂಥ ಶರಣರು ಶರಣೆದ್ದು ಕುಳಿತರೆ ಶಿವರಾತ್ರಿ ಕಾಣಿರೋ, ಇಂಥ ಶರಣರು ಕುಳಿತ ಸ್ಥಳವೇ ಪಾವನ ಕಾಣಿರೋ ಎಂಬಂತೆ ಈ ಜಾಗವನ್ನು ಪಾವನ ಮಾಡಿದಿರಿ ಅಂಥೇಳಿ ನನ್ನ ಎರಡು ಮಾತಿಗೆ ವಿರಾಮವನ್ನು ಕೊಡ್ತಾಯಿದ್ದೀನಿ.